ಕೋಟಿ ಅಂತ ಹೇಳ್ತಾ ಇದ್ದೀರಲ್ಲ, ಮಹಿಳೆಯರ ಮಾನ ಮರ್ಯಾದೆಗೆ ನಿಮಗೇನು ಬೆಲೆ ಕಟ್ಟಲಿಕ್ಕಾಗೋದಿಲ್ವಾ? ಬರೀ 177 ಕೋಟಿ ಅಂತ ದಲಿತರು 187 ಕೋಟಿ, ಸಾವಿರಾರು ಮಹಿಳೆಯರಿಗೆ ಮರ್ಯಾದೆಗೆ ಇಲ್ವಾ ಅಂತ ಕೇಳಿ. ಆತ್ಮಸಾಕ್ಷಿ ಮತ್ತು ಕೂತ್ಕೊಂಡು ಚರ್ಚೆ ಮಾಡಿ ಅದ್ರ ಬಗ್ಗೆ. ಅವತ್ತಿಂದ ಏನ್ ಮಾತಾಡ್ತಾ ಇದ್ದೀರಾ? ನೀವೇ ಎಲ್ಲರೂ ಸೇರಿ ಸಾವಿರಾರು ಮಹಿಳೆಯರನ್ನ ಬೀದಿ ಪಾಲ್ ಮಾಡಿದ್ದೀರಾ. ಅವ್ರ ಮರ್ಯಾದೆನ ಹರಾಜು ಹಾಕಿದ್ದೀರಾ ನೀವೆಲ್ಲರೂ ಸೇರ್ಕೊಂಡು. ಇಲ್ಲಿ 187 ಕೋಟಿ ಅಂತ ನೀವು ಇಲ್ಲಿ ಆಯ್ತು ಆಯ್ತಾ ತಮ್ಮಯ್ಯ ಗುರು, ಏನಿಲ್ಲ ಅಂದ್ರೆ ಮೂಡಿಗೆರೆಗೆ ಅನುದಾನ ಇಲ್ಲ ಸನ್ಮಾನ್ಯ ಸನ್ಮಾನ್ಯ ಇದು ಯಾವ ನಾಟಕ ಕಂಪನಿ ಏನಾಗಿದೆ ನಿಮ್ಗೆ? ಇಲ್ಲಿ ಯಾಕೆ ಏನಾಗ್ತದೆ? ನೀವು ಸಮಸ್ಯೆ ಚರ್ಚೆ ಯಾಕೆ ಹಾಕ್ಲಿಲ್ವಾ? ತಮ್ಮ ಮಾತಾಡಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಅವ್ರು ತಮ್ಮ ಮಾತಾಡಲಿ, ಸಮಸ್ಯೆ ಮಾತಾಡಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಮಾತಾಡ್ತಾರೆ, ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ ನೀವು ಕೂತ್ಕೊಳ್ಳಿ, ಆಯ್ತು. ಅವ್ರನ್ನ ನೀವು ಕೂತ್ಕೊಳ್ಳಿ, ಆಯ್ತು. ಅವರಲ್ಲಿ ತಮ್ಮ ಮಾತಾಡಿ. ಕೂತ್ಕೊಳ್ಳಿ, ಸದಸ್ಯರಲ್ಲ, ನೀವು ಅರ್ಧ ಪಕ್ಷ ಕೂತ್ಕೊಳ್ಳಿ. ಜಿಲ್ಲೆ ಮುಳುಗೋಗ್ತಾ ಇದೆ, ಅಲ್ಲಿ ಜನ ಅವ್ರು ಮಾತಾಡ್ತಾ ಇದ್ದಾರೆ. ತಮ್ಮ ನೀವ್ಯಾಕೆ ಮಾಡ್ತೀರಿ ಇಲ್ಲಿ? ಬೇರೆ ಕೂತ್ಕೊಳ್ಳಿ ಶ್ರೀನಿವಾಸ್, ಕೂತ್ಕೊಳ್ಳಿ ಅಲ್ಲಿ. ತಮ್ಮ ಮಾತಾಡಿ, ಜನರ ಬಗ್ಗೆ ಮಾತಾಡಿದ್ರೆ ನೀವ್ಯಾಕೆ ನಿಲ್ತೀರಿ? ಸಾಕು ಕೂರ್ರಿ, ಕೂತ್ಕೊಳ್ಳಿ. ತಮ್ಮ ಮಾತಾಡಿ. ಅನುದಾನ ಬರಲ್ಲ, ಕೂಗಿದ್ರು ಬರಲ್ಲ, ಬಾಯಿ ಬಡ್ಕೊಂಡ್ರು ಬರಲ್ಲ ಅನುದಾನ. ಯಾವ ಅನುದಾನನೂ ಇಲ್ಲ. ಬೇರೆಯವರೆಲ್ಲ ಕೂತ್ಕೊಳ್ಳಿ, ಅರ್ಜಿಗೆ ಸೈನ್ ಅಷ್ಟೇ, ಅನುದಾನ ಬರಲ್ಲ. ರಂಗನಾಥ್ ಲಕ್ಷ ಕೊಡ್ತಾರೆ. ಕೂತ್ಕೊಳ್ಳಿ, ಮಾತಾಡ್ತಾರೆ, ನಿಮ್ಮ ಸದಸ್ಯರು ಮಾತಾಡ್ತಾರೆ. ನೀವ್ ಯಾಕೆ ಅಡ್ಡಿಪಡಿಸ್ತೀರಿ? ಆಡಳಿತ ಪಕ್ಷದ ಸದಸ್ಯರು ನೀವು ಅವ್ರ ವಿರುದ್ಧ ಮಾಡ್ತಾರೆ. ನೀವೇ ನಿಮ್ಗೇನಾಗಿದೆ? ಆಯ್ತು, ಕೂತ್ಕೊಳ್ಳಿ. ಅವ್ರು ಮತ್ತೆ ಮಾತಾಡಿ. ನೀವು ಇಲ್ಲಿ ನನ್ನ ಸೀಟಲ್ಲಿ ಕೂತ್ಕೊಳ್ಳಿ, ಮತ್ತೆ ನೀವು ಆಕ್ಷನ್ ತಗೊಳ್ಳಿ. ಕೂತ್ಕೊಳ್ಳಿ, ಸಾಕು. ಇಲ್ಲ ಸುಮ್ಮನೆ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷ, ಮನೆಯ ಮಾತಮ್ಮ ಕೂತ್ಕೊಳ್ಳಿ, ಸಾಕು. ಮನೆಯ ಮಾತಮ್ಮ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು. ನೀವು ಮಾತಾ ವಿಚಾರ ಹೇಳಿದಿರಿ, ನೀವು ವಿಚಾರ ಕೂತ್ಕೊಳ್ಳಿ. ಎಲ್ಲ ಆಡಳಿತ ಪಕ್ಷ ಸದಸ್ಯರು ಕಿವಿಗೆ ಇಯರ್ಫೋನ್ ಹಾಕಿ. ಸನ್ಮಾನ್ಯ ಅಧ್ಯಕ್ಷರೇ, ಆವಾಗ ನಿಮ್ಗೆ ಇವರ ಮಾತು ಕೇಳುದಿಲ್ಲ, ನಿಮ್ಮ ಸದಸ್ಯರ ಮಾತು ಮಾತ್ರ ಕೇಳ್ತದೆ. ನೀವು ಎಲ್ಲ ಇಯರ್ಫೋನ್ ಹಾಕಿ, ಎಲ್ಲ ತಲೆ ಎಲ್ಲ ಇಯರ್ಫೋನ್ ಹಾಕಿ ಅಲ್ಲಿ ಸದಸ್ಯರೆಲ್ಲ ಎಲ್ಲ ಇಯರ್ಫೋನ್ ಹಾಕಲಿ. ಬಿಡ್ತಾರೆ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಇಯರ್ಫೋನ್ ಹಾಕಲಿ. ಮಾತಾಡಿ, ತಮ್ಮ ಮಾತಾಡಿ. ಮಾತಾಡ ಕೇಳಿದ್ದಾರೆ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಮಲೆನಾಡಲ್ಲಿ ಏನಿಲ್ಲ ಉಲ್ಲಾಡಕ್ಕೂ